ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಏನು ಹೇಳಬೇಕು ಸಿನಿಮಾ ಬಗ್ಗೆ? ಇದು ಹೇಗಾಯಿತು ಅನ್ನೋದನ್ನ ನೀವು ಫೆಬ್ರವರಿ 21ಕ್ಕೆ ಬಂದೇ ನೋಡಬೇಕು. ಫಸ್ಟು ಹೇಳಬೇಕು ಅನ್ನೋ ನಮ್ಮದು ಅವ್ರದ್ದು ಬಾಂಡಿಂಗ್ ಯಾವ ಥರ ಅಂದರೆ, ನಾನು PT ಸ್ಟೂಡೆಂಟು, ಅವ್ರು ನನ್ನ ಜಿಮ್ ಟ್ರೈನರ್. ಹಿಂಗೆ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾ ಅವ್ರು ಹೇಳಿದ್ರು, ಇಲ್ಲ ಸರ್ ಈ ಥರ ಹಿಂಗೆ ನಾನು ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದೀನಿ, ಡೆಲಿವರಿ ಆಗಬೇಕು ಅಂತ ಹೇಳಿದ್ರು. ಪ್ರೆಗ್ನೆಂಟ್ ಆಗಿದ್ದಾರೆ, ಯಾವ ಥರ ಡೆಲಿವರಿ ಅಂತ ಕೇಳಿದೆ. ಸೊ ಆಮೇಲೆ ಸ್ಟೋರಿ ಲೈನೆಲ್ಲ ಹೇಳಿದ್ರು. ನಾನೊಂದು 15 ದಿವಸ ನಾನೇ ಕನ್ವಿನ್ಸ್ ಆಗಲಿಲ್ಲ. ಫಸ್ಟು ಈ ಸ್ಟೋರಿನ ಯಾವ ಥರ ನೋಡೋಕ್ಕಾಗತ್ತೆ, ಇದು ಸಕ್ಸಸ್ ಆಗುತ್ತಾ, ಮತ್ತು ಮೊದಲನೇದು ನಂದು ಫಸ್ಟ್ ಸಿನಿಮಾ, ಇದು ಕನ್ನಡ ಸಿನಿಮಾದಲ್ಲಿ ಮೊದಲನೇ ಸಿನಿಮಾನ ನಾನು ಈ ಥರ ಪ್ರಯತ್ನ ಮಾಡಲಿಕ್ಕೆ ಹೋಗಿ ಮತ್ತೆ ಫೇಲ್ಯೂರ್ ಆದರೆ ಅಂತ ಹೇಳ್ಬಿಟ್ಟು 4 ಥರ ಪ್ರಶ್ನೆ ನನಗೆ ಬಂತು. ಅದಾದಮೇಲೆ ನಮ್ಮ ಮನೆಯಲ್ಲೂ ಕೂಡ ಡಿಸ್ಕಷನ್ ಮಾಡಿದೆ, ನಮ್ಮ ಪೇರೆಂಟ್ಸ್ ಜೊತೆ ಎಲ್ಲ. ಅವರು ಕೂಡ ನೋ ಅಂತಲೇ ಫಸ್ಟ್ ರಿಸಲ್ಟ್ ಬಂದಿದ್ದು. ಹೇಗೇನು ಮತ್ತೆ ಒಂದು 15ರಿಂದ 20 ದಿವಸ ಒಂದು ಸಲ ಇಲ್ಲ 2 ಸಲ ಸ್ಟೋರಿ ಹೇಳಿ ಮತ್ತೆ ಕಂಪ್ಲೀಟ್ ಸ್ಕ್ರೀನ್ ಪ್ಲೇನೇ ರೆಡಿ ಮಾಡಿದ ಮೇಲೆ ಆಮೇಲೆ ಓಕೆ ಮಾಡೋಣ, ಇದೊಂದು ಚಾಲೆಂಜಿಂಗ್ ಆಗಿದೆ, ಚಾಲೆಂಜಿಂಗ್ನ ನಾವು ಅಕ್ಸೆಪ್ಟ್ ಮಾಡೋಣ ಅಂತೇಳಿ ಈ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿ ಈ ನಿಮಗೊಂದು ಸಿಹಿ ಸುದ್ದಿ ಅಂತ ಹೇಳಿ ಅದ್ಭುತವಾಗಿ ಸಿನಿಮಾ ಬಂದಿದೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಮೇಡಮ್. ಹಾಂ ಸರ್, ತುಂಬ ಚೆನ್ನಾಗಿ ಬಂದಿದೆ. ಕನ್ನಡ ಪ್ರೇಕ್ಷಕರಿಗೆ ಎಲ್ಲೂ ಯಾವುದೇ ಥರದ ಮೋಸ ಆಗಲ್ಲ. ನೀವು ಸಿನಿಮಾ ಬಂದ 2 ಗಂಟೆ 13 ನಿಮಿಷ ನಿಮಗೆ ಸಿನಿಮಾ ಇದೆ. 2 ಗಂಟೆ 13 ನಿಮಿಷ ನಿಮಗೆ ಒಳ್ಳೆ ನಗ್ನಗ್ತಾ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಕೊಂಡು ಪ್ಲಸ್ ಕ್ಯೂರಿಯಾಸಿಟಿನೂ ಕೊಟ್ಟು ಥ್ರಿಲ್ಲಿಂಗಲ್ಲಿ ತೊಗೊಂಡೋಗಿ ನಿಮಗೆ ಕ್ಲೈಮ್ಯಾಕ್ಸ್ ತೋರಿಸ್ತೀವಿ. ಸರ್, ನಾನು ಹುಟ್ಟದ ದಿನಕ್ಕೆ 2ರಿಂದ 3 ಸಿನಿಮಾ ನೋಡ್ಕೊಂಡು ಬಂದು ಸ್ಕೂಲಿಗೆ ಚಕ್ಕರ್ ಹೊಡ್ಕೊಂಡು ಸಿನಿಮಾಗೆ ಹೋಗ್ತಿದ್ದು ಅಂತಾರೆ. ನಾವು ಮೇಜರಾಗಿ ನಾವು ಅಪ್ಪು ಬಾಸ್ ಫ್ಯಾನು, ಬಾಸ್ ಜೊತೆ ಸ್ವಲ್ಪ ಒಡನಾಟ ಇಟ್ಕೊಂಡಿದ್ದು ಅಂತವ್ರು. ಸರ್, ಈಗ ಅಲ್ಲಿ ತುಂಬ ಕಾಂಪಿಟೇಷನ್ ಆಗಿಬಿಟ್ಟಿದೆ. ಈಗ ಹೇಳಬೇಕು ಅಂದರೆ ಈಗ 10ರಿಂದ 15 ಸಿನಿಮಾ ರಿಲೀಸ್ ಆಗ್ತಾ ಇದೆ. 5 ಸಿನಿಮಾ ಒಳ್ಳೆ ಕಂಟೆಂಟ್ ಬಂದರೂ ಕೂಡ ಈಗ ಒಂದು ಮನೆಯಲ್ಲಿ ಒಂದು ಫ್ಯಾಮಿಲಿ ವೀಕೆಂಡ್ ಪ್ಲ್ಯಾನ್ ಮಾಡೋದೇ ಈ ವೀಕೆಂಡಲ್ಲಿ ಒಂದು ಸಿನಿಮಾ ಹೋಗೋಣ ಅಂತ ಹೇಳಿ. ಬಟ್ 5 ಒಳ್ಳೆ ಸಿನಿಮಾ ಬಂದರೆ ಅವ್ರು ಯಾವ ಸಿನಿಮಾ ಹೋಗ್ಬೇಕು ಅನ್ನೋದೇ ಈಗ ಕ್ವಶನ್ ಆಗಿಬಿಟ್ಟಿದೆ. ಈಗ ಅದರಿಂದ ಟೆಕ್ನಿಷಿಯನ್ಗೂ ಸಮಸ್ಯೆ ಇದೆ, ಪ್ರೊಡ್ಯೂಸರ್ಗೂ ಸಮಸ್ಯೆ ಇದೆ, ಥಿಯೇಟರ್ಸ್ವ್ರಿಗೂ ಸಮಸ್ಯೆ ಇದೆ. ಸಿನಿಮಾ ತುಂಬ ಬಲ್ಕಾಗಿ ಬಂಚಾಗಿ ಬರ್ತಾ ಇದೆ. ಅದು ಸಮಸ್ಯೆ ಏನು ಮಾಡಲಿಕ್ಕಾಗಲ್ಲ. ಈಗೇನು ರೀಸನ್ ಏನಂದರೆ, ಈಗ ನೆಕ್ಸ್ಟ್ ಈಗ ಮಕ್ಕಳಿಗೆಲ್ಲ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ, ಮಾರ್ಚ್ ಅಂತಿದ್ದಂಗೆ. ಅದಾಗ್ತಿದ್ದಂಗೆ ಏಪ್ರಿಲಲ್ಲಿ IPL ಬರ್ತಾ ಇದೆ. ಸೊ ಈ ಸೀಸನ್ ಇರೋದ್ರಿಂದ ಎಲ್ಲರೂ ಬಿಫೋರೇ ಬಂದ್ಬಿಡೋಣ ಪ್ಲಾನಿಂಗಲ್ಲಿ ಬಂದಿದ್ದಾರೆ. ಸೊ ನಾವಂತೂ ಫಸ್ಟೇ ಬಿಫೋರ್ ಪ್ಲ್ಯಾನ್ ಮಾಡಿದ್ದೀವಿ, ನಾವು ಫೆಬ್ಬಲ್ಲೇ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ, ನಾವು ಫೆಬ್ಬಲ್ಲೇ ಬಂದಿದ್ದೀವಿ ನಾವು. ಎಸ್ ಸರ್, ಲೇಡೀಸ್ ನೋಡಬೇಕು ಅಂತಲ್ಲ, ಓವರ್ ಆಲ್ ಇದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಇದು ಪ್ರತಿಯೊಬ್ಬರು ಕುಟುಂಬ ಕರ್ಕೊಂಡು ಬಂದು ಸಿನಿಮಾ ನೋಡೋವಂಥ ಸಿನಿಮಾ. ಹುಡುಗರು, ಫ್ಯಾಮಿಲಿ, ದೊಡ್ಡವರು ಅಂತ ಏನಿಲ್ಲ, ಎಲ್ಲರೂ ಬಂದು ನೋಡೋಂಥ ಸಿನಿಮಾ ಸರ್. ಬಟ್ ಎಕ್ಸ್ಪೆಷಲಿ ಏನಂದರೆ ಸ್ವಲ್ಪ ಹೆಣ್ಮಕ್ಳಿಗೆ ಸ್ವಲ್ಪ ಸೆಂಟಿಮೆಂಟಲ್ಲಿ ಲಿಂಕ್ ಮಾಡಿದೆ. ಅದು 21st ಗೊತ್ತಾಗತ್ತೆ ಸರ್. ಬಂಡವಾಳ ಹೋಗಿದೆ, ಅದು ನಾವೇನು ಪ್ಲಾನಿಂಗ್ ಇತ್ತು ಅದಕ್ಕೆ ಸ್ವಲ್ಪ ಕ್ರಾಸ್ ಆಗಿದೆ. ಬಟ್ ಆ ಕ್ರಾಸ್ ಆಗಿರೋದು ನಮಗೆ ಸ್ಕ್ರೀನ್ ಮೇಲೆ ಬಂದಿದೆ ಸರ್. ನಾವು ವ್ಯಾಪಾರದಿಂದ ಏನೇ ಇಲ್ಲ. ಇನ್ನೇನಾದರೂ ಪ್ರಶ್ನೆ ಇದೆಯಾ?